ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಯನಗುಂಟೆ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ 4ನೇ ಶನಿವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣ್ಯ ಹೆಗಡೆರವರು ಮಾತನಾಡಿ ದೇವಸ್ಥಾನದ ಇತಿಹಾಸ ಹಾಗೂ ಶ್ರಾವಣ ಶನಿವಾರದ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಓಂ ಮಜ್ಜನಕಾಯ ಹೆಂತಿ ರಷ್ಟಾಯಿಮಹೇ ತನ್ನೋ ನಾರಸಿಂಹ ಪ್ರಚೋದಯಾತ್. ನಮಸ್ಕಾರ. ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಯನಗುಂಟೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಲಕ್ಷ್ಮೀ ಅನಾಥ ಕಾಲದಿಂದ ನೆಲೆಸಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ಸುಮಾರು 800ರಿಂದ 1000 ವರ್ಷದ ಹಳೆಯದು ಪುರಾತನ ಕಾಲದ ದೇವಸ್ಥಾನ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಶ್ರಾವಣ ಶನಿವಾರ ಮತ್ತು ಕಲ್ಯಾಣೋತ್ಸವ ಮತ್ತು ಕಾಮನ ಹುಣ್ಣಿಮೆ, ಆಮೇಲೆ ತಿರ್ಗಿ ಏನಪ್ಪ ಅಂದರೆ ವೈಕುಂಠ ಏಕಾದಶಿ ಇಂಥ ವಿಶೇಷಗಳು ವಿಜೃಂಭಣೆಯಾಗಿ ನಡೀತಾ ಇರುತ್ತೆ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಅನ್ನದಾನ 4ನೇ ಶನಿವಾರ ಅನ್ನದಾನವನ್ನು ಏರ್ಪಡಿಸಿದೆ. ಅನ್ನದಾನವನ್ನು ನಡೀತಾ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಏನಪ್ಪ ನರಸಿಂಹಸ್ವಾಮಿ ವಿಶೇಷ ಅಂದರೆ ಮುಂದುಗಡೆ ನರಸಿಂಹಸ್ವಾಮಿ ಇದೆ. ನರಸಿಂಹಸ್ವಾಮಿ ಹಿಂಭಾಗದಲ್ಲಿ ಶಂಕುಚಕ್ರ, ಬಲಭಾಗದಲ್ಲಿ ಆಂಜನೇಯ ಸ್ವಾಮಿ, ಎಡಭಾಗದಲ್ಲಿ ಗರುಡ ಇದೆ. ಇದನ್ನು ಪೂಜೆ ಮಾಡಿದ್ರೆ ಏನಪ್ಪ ನರಸಿಂಹಸ್ವಾಮಿ ಪೂಜೆ ಮಾಡುವಾಗ ಮುಖ್ಯವಾಗಿ ಏನಪ್ಪ ಅಂದರೆ ಕುಜದೋಷಗಳು ನಿವಾರಣೆ ಆಗುತ್ತೆ. ಶಂಕುಚಕ್ರ ಅಂದರೆ ಸುದರ್ಶನ, ಅಪಘಾತಗಳು, ಅಪಮೃತಿಗಳು, ಮಾಟ ಮಂತ್ರ, ಶತ್ರುಬಾಧೆಗಳಿದ್ರೆ ಅದು ಪರಿಹಾರ ಆಗುತ್ತೆ. ಬಲಭಾಗದಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿನ ಪೂಜೆ ಮಾಡೋದ್ರಿಂದ ಶನಿ ದೋಷ, ನವಗ್ರಹ ದೋಷ ಪರಿಹಾರ ಆಗುತ್ತೆ. ಎಡಭಾಗದಲ್ಲಿ ಗರುಡನ ಪೂಜೆ ಮಾಡೋದ್ರಿಂದ ಸರ್ಪದೋಷ, ಕಾಳ ಸರ್ಪದೋಷ ಪರಿಹಾರ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಮಂಗಳವಾರ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಅದು ವಿಶೇಷ ಏನಪ್ಪ, ಬೆಲ್ಲದ ಚಾರ್ತಿ ಮಾಡಿದ್ರೆ ದೇವರ ಅನುಕೂಲಗಳಿಂದ ಯಾವುದೇ ರೀತಿಯಂಥ ದೋಷಗಳಿದ್ರೂ ಪರಿಹಾರ ಆಗುತ್ತೆ. ಮಕ್ಕಳಾಗದಿದ್ದವ್ರಿಗೆ, ಮದುವೆ ಆಗದಿದ್ದವ್ರಿಗೆ, ಏನೋ ಕಷ್ಟಬಾಧೆಗಳಲ್ಲಿರೋ ಋಣಬಾಧೆ ಅಂದರೆ ಸಾಲದ ಏನೋ ತೊಂದರೆ ಇದ್ದರೆ ಅಂಥವೆಲ್ಲ ತುಂಬ ಜನಗಳಿಗೆ ಪರಿಹಾರ ಆಗ್ತದೆ. ಮುಂದಕ್ಕೂ ಪರಿಹಾರ ಆಗ್ತದೆ. ಇಲ್ಲಿಗೆ ಬಂದವರು ಯಾರೂ ಕೈ ಬಿಟ್ಟು ಹೋಗಿಲ್ಲ, ಎಲ್ಲರಿಗೂ ಅನುಕೂಲ ಆಗಿದೆ. ದೇವರೆಲ್ಲರೂ ಕೈ ಹಿಡಿತಾ ಇದ್ದಾನೆ. ಇನ್ನು ಈ ದೇವಸ್ಥಾನದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಳಗದ ವತಿಯಿಂದ ಅನ್ನದಾಸೋಹ ಕೈಗೊಂಡಿದ್ದು, ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಳಗದ ಮುಖಂಡರಾದ ಯನಗುಂಟೆ ಆನಂದರವರು ಹಾಗೂ ಅಲಸಳ್ಳಿ ನಟರಾಜರವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಓಂ ಶ್ರೀ ಮಂಜುನಾಥಾಯ ನಮಃ ಹಾಗೂ ಶ್ರೀ ಕ್ಷೇತ್ರ ಯನಗುಂಟೆ ಕಂಬದ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಹಾಗೂ ನಮ್ಮ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಂಥ ಪರಮಪೂಜ್ಯ ಕಾವಂದರನ್ನು ಸ್ಮರಿಸುತ್ತಾ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ನಮ್ಮದೊಂದು ಸಂಗಡಿಗರ ಸ್ನೇಹಿತರ ಬಳಗ. ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ಬಳಗ ಒಂದು ಟ್ರಸ್ಟ್ ಮಾಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಲಕ್ಷ ದೀಪೋತ್ಸವ, ಕಾರ್ತಿಕ ಮಾಸ ಕೊನೆಯ ಲಕ್ಷ ದೀಪೋತ್ಸವದಲ್ಲಿ ಸುಮಾರು 25ರಿಂದ 30 ಸಾವಿರ ಜನಕ್ಕೆ ಅನ್ನದಾನ ಪ್ರಸಾದ ವಿನಿಯೋಗಿಸುವಂಥ ಕಾರ್ಯ ನಮ್ಮ ಬಳಗದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಪರಮಪೂಜ್ಯ ಕಾವಂದರಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಆಶೀರ್ವಾದದಿಂದ ಒಂದು ಬಳಗ ಟ್ರಸ್ಟ್ ಮಾಡಿಕೊಂಡು ಹೊಸಕೋಟೆನಲ್ಲಿ ಒಂದು ಕಾರ್ಯಕ್ರಮ ಪ್ರತಿ ಶ್ರಾವಣ ಶನಿವಾರದಲ್ಲಿ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ದಿನದ ಒಂದು ಪ್ರಸಾದ ಮತ್ತು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ. ಅದೇ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಶ್ರೀ ತಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಚೋಡಪ್ನಹಳ್ಳಿ ಗಂಗವಾರದಲ್ಲೂ ಕೂಡ ಒಂದು ಪೂಜಾ ವಿಶೇಷ ಕಾರ್ಯಕ್ರಮ ಪ್ರಸಾದವನ್ನು ವಿನಿಯೋಗಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಪೂಜ್ಯರ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಹೊಸಕೋಟೆನಲ್ಲೂ ಕೂಡ ಒಂದು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ. ಅದೇ ರೀತಿಯಾಗಿ ಅವರ ಆಶೀರ್ವಾದದಿಂದ ಪ್ರತಿ ವರ್ಷ ಪ್ರಸಕ್ತ ಸಾಲಿನಲ್ಲಿ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ, ಬಡ ಮಕ್ಕಳಿಗೆ ಉಚಿತ ಪುಸ್ತಕ ಮತ್ತು ಪೆನ್ನು ಈ ಥರ ಒಂದು ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮ, ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೀಗೆ ನಮ್ಮ ಸೇವೆ ಒಂದು 15 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಮ್ಮ ಬಳಗದ ವತಿಯಿಂದ ಎಲ್ಲ ಸದಸ್ಯರು ಹಾಗೂ ನಮ್ಮ ಸೇವಾ ಬಳಗದಲ್ಲಿ ಸುಮಾರು ಒಂದು 300ರಿಂದ 400 ಜನ ಸದಸ್ಯರು ಸೇರಿ ಈ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ದಿನ ಶ್ರಾವಣ ಶನಿವಾರದ ಪ್ರಯುಕ್ತ ನಮ್ಮ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಯನಗುಂಟೆ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷವಾಗಿ ಸುಮಾರು 1000 ವರ್ಷಗಳ ಹಿಂದೆ ಇತಿಹಾಸವಿದ್ದು ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಒಂದು ಒಳಿತನ್ನು ಮಾಡುವಂಥ ಶ್ರೀ ಕ್ಷೇತ್ರ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೂ ಕೂಡ ಅದರಲ್ಲಿ ನಾವು ಇವತ್ತಿನ ಒಂದು ವಿಶೇಷ ದಿನವಾಗಿ ಪೂಜೆ, ಪ್ರಸಾದ, ಒಂದು ವಿನಿಯೋಗ ಕಾರ್ಯಕ್ರಮನ ಏರ್ಪಡಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ಷೇತ್ರದಲ್ಲಿ ನಾವು ಸುಮಾರು ಒಂದು ಎಷ್ಟು ಜನಕ್ಕೆ ಅನ್ನೋದಕ್ಕಿಂತ ಬೆಳಗ್ಗೆಯಿಂದ ಸಂಜೆವರೆಗೂ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಪ್ರತಿ ಒಂದು ಶ್ರಾವಣ ಶನಿವಾರದಲ್ಲಿ ನಾವು ಏರ್ಪಡಿಸಿರ್ತೀವಿ. ನಾವು ಪ್ರತಿ ಒಂದು ಶ್ರಾವಣ ಮಾಸದಲ್ಲಿ ನಮ್ಮ ಕಂಬದ ನರಸಿಂಹಸ್ವಾಮಿ ಮಾಡ್ತೀವಿ, ಅಥವಾ ಬೇರೆ ಯಾವುದಾದ್ರು ದೇವಸ್ಥಾನದಲ್ಲಿ ಸೇವೆ ಮಾಡುವಂಥ ಅವಕಾಶ ಸಿಕ್ಕರೆ ಅಲ್ಲೂ ಕೂಡ ಹೋಗಿ ನಮ್ಮ ಕೈಲಾದ ಒಂದು ಸೇವೆ ಮಾಡ್ತೀವಿ ನಮ್ಮ ಬಳಗದ ವತಿಯಿಂದ, ನಮ್ಮ ಸ್ನೇಹಿತರ ಸಹಕಾರದಿಂದ. ಅದೇ ರೀತಿಯಾಗಿ ಈಗ ತಬಲಿಂಗೇಶ್ವರನ ದೇವಸ್ಥಾನ ಗಂಗವಾರ ಚೋಡಪ್ನಹಳ್ಳಿ, ಅಲ್ಲೂ ಕೂಡ ಪ್ರತಿ ಕಾರ್ತಿಕ ಮಾಸ ಸೋಮವಾರ 2ನೇ ಅಥವಾ 3ನೇ ಸೋಮವಾರ ಪ್ರತಿದಿನ ಅಲ್ಲೂ ಕೂಡ ಒಂದು ಪ್ರಸಾದ ಮತ್ತು ಪೂಜಾ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಹೊಸಕೋಟೆಯ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲೂ ಮಾಡ್ತಾ ಇರ್ತೀವಿ. ಪ್ರತಿ ಒಂದು ಪೂಜ್ಯರ ಒಂದು ಹುಟ್ಟಿದಬ್ಬದ ಪ್ರಯುಕ್ತ ಅಲ್ಲೂ ಕೂಡ ಮಾಡ್ತೀವಿ.
ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗು ಈ ಥರ ಒಂದು ಬಡ ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿಗಳನ್ನು ವಿತರಿಸೋ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಕೈಲಾದ ಸೇವೆ ನಮ್ಮ ಸ್ನೇಹಿತರ ಬಳಗದಿಂದ ಯಾವುದೇ ರೀತಿಯ ದೇಣಿಗೆ ಸಂಗ್ರಹಿಸದೆ ನಮ್ಮ ವ್ಯಾಪಾರದಲ್ಲಿ ಬಂದಂಥ ಹಣದಲ್ಲಿ ನಮ್ಮ ಕೈಲಾದ ಸೇವೆ ಮಾಡಬೇಕು ಅನ್ನೋದೇ ನಮ್ಮ ಟ್ರಸ್ಟ್ನ ಉದ್ದೇಶ. ಇಡೀ ರಾಜ್ಯದಲ್ಲಿ ಧಾರ್ಮಿಕ ಕ್ಷೇತ್ರಗಳ ಪ್ರಗತಿ ಮುಖಾಂತರವಾಗಿ ಒಂದು ಧಾರ್ಮಿಕ ಆಚರಣೆಯನ್ನು ಬಿಂಬಿಸ್ತಾ ಇರ್ತಕ್ಕಂಥದ್ದು ಗ್ರಾಮಾಭಿವೃದ್ಧಿ ಸಂಘದ ಮುಖಾಂತರವಾಗಿ ಇಡೀ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗಳನ್ನು ಮಾಡ್ತಾ ಏನೊಂದು ಫಲಾನುಭವಿಗಳಿಗೆ ನೇರವಾಗಿ ಮನೆಗೆ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಆ ಸಂಸ್ಥೆ, ಗ್ರಾಮಾಭಿವೃದ್ಧಿ ಸಂಸ್ಥೆ. ಇಂಥ ಸಂಸ್ಥೆ ಬಗ್ಗೆ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಆರೋಪಗಳನ್ನು ಅಪಪ್ರಚಾರಗಳನ್ನು ಮಾಡೋ ಮುಖಾಂತರವಾಗಿ ಕಳಂಕನ ಅಂಟಿಸಲಿಕ್ಕೆ ಪ್ರಯತ್ನ ಪಡಿ ಕಳಂಕನ ಅಂಟಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಈ ಬಗ್ಗೆ ಹೆಗಡೆ ಅವರು ಮೌನವಾಗಿದ್ದಾರೆ, ಯಾಕೆ ಮಾತಾಡ್ತಿದ್ದಾರೆ ಅಂತಕ್ಕಂಥ ಎಲ್ಲರದ್ದು ಪ್ರಶ್ನೆ ಆಗಿದೆ. ಈ ಹೆಗಡೆ ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳ್ತಾ ಇರೋದು ಸುಳ್ಳು ಆರೋಪ ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ತಾವು ಕೂಡ ನೋಡಿರಬೇಕು. ಈಗಾಗಲೇ ಒಂದೊಂದೇ ಹಂತವಾಗಿ ಪ್ರೂವ್ ಆಗಿ ಬರ್ತಾ ಇದೆ. ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪದೇ ಬೇರೆ ಸುಳ್ಳುಗಳನ್ನು ಅವರೇ ಹೇಳಿ ವಿಡಿಯೋಗಳಲ್ಲಿ ಸಾಕಷ್ಟು ಕೂಡ ನಾನು ನೋಡಿದ್ದೀನಿ. ಸೊ ಈ ಅಪಪ್ರಚಾರ ಕಳಂಕ ಕ್ಷೇತ್ರ ಏನಾಗಿದೆ ಅಂದರೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ 2 ಲಕ್ಷಕ್ಕೂ ಅಧಿಕ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದೆ. ಶಾಲೆಗಳಿಗಿರ್ಬೋದು, ಬಡವರಿಗಿರ್ಬೋದು, ಮಹಿಳೆಯರ ಸ್ವಾವಲಂಬಿ ಬದುಕಿಗಿರ್ಬೋದು, ಬ್ಯಾಂಕ್ ಮುಖಾಂತರವಾಗಿ ಕಡಿಮೆ ಬಡ್ಡಿಗೆ ಸಾಲ ಕೊಡಿಸೋದಿರ್ಬೋದು, ಕೆರೆಗಳ ಅಭಿವೃದ್ಧಿ ಇರ್ಬೋದು, ಕಲ್ಯಾಣಿಗಳ ಅಭಿವೃದ್ಧಿ, ಪ್ರತಿಯೊಂದು ಇಂಥ ಕೆಲಸ ಮಾಡಿದ ಆಡು ಮುಟ್ಟದ ಸೊಪ್ಪಿಲ್ಲ. ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡದಿರೋ ಕೆಲಸ ಇಲ್ಲ. ಇದರಿಂದ ಈ ಸಂಸ್ಥೆ ಅಭಿವೃದ್ಧಿ ಆಗ್ತಾಯಿದೆ. ಸರ್ಕಾರಕ್ಕೆ ಪರ್ಯಾಯವಾಗಿ ಕೆಲಸ ಮಾಡ್ತಾರೆ, ಸರ್ಕಾರಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಾಯಿದೆ. ಇದನ್ನು ಸಹಿಸ್ಕೊಳ್ಳಾರ್ದೆ ಕೆಲವರು ಧರ್ಮ ವಿರೋಧಿಗಳು, ಎಡಪಂಥೀಯರು, ಕಮ್ಯುನಿಸ್ಟರು, ಹಾಗೆ ಹಿಂದೂ ಧರ್ಮೇತರ ಕೆಲವು ಪಂಗಡಗಳು, ನಮ್ಮ ಧರ್ಮದಲ್ಲಿರ್ತಕ್ಕಂಥ ಕೆಲವರು ಕಿಡಿಗೇಡಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಈ ಕ್ಷೇತ್ರದ ಬಗ್ಗೆ ಕಳಂಕ ಹೊರಿಸೋಂಥ ಕೆಲಸ ಮಾಡ್ತಿದ್ದಾರೆ. ಸೌಜನ್ಯ ಪ್ರಕರಣ ಇಟ್ಕೊಂಡು ಬಂದರು. ನಾವು ಕೂಡ ಸೌಜನ್ಯ ನಮಗೂ ಹೆಣ್ಮಗಳೇ, ನಮ್ಮ ಭಾರತದ ಹೆಣ್ಮಗಳು, ನಾವು ಕೂಡ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ವಿ. ಅದಕ್ಕೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇದ್ವಿ. ನಿಜವಾಗ್ಲೂ ಅಪರಾಧಿಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಹಿಡಿಬೇಕು ಅನ್ನೋದು ನಮ್ಮದು ಕೂಡ ಇದೆ. ಅದಾಗಿದ್ದ ತಕ್ಷಣ ಸೌಜನ್ಯ ಪ್ರಕರಣದಲ್ಲಿ ಹಿನ್ನಡೆ ಆಯಿತು, ಅದು ಕೈ ಬಿಟ್ಟರು. ಗ್ರಾಮಾಭಿವೃದ್ಧಿ ಯೋಜನೆ ಇಟ್ಕೊಂಡು ಧರ್ಮಸ್ಥಳದ ಉಂಡಿ ಹಣ ಎತ್ಕೊಂಡು ಹೆಗಡೆ ಅವರು ಮೀಟ್ರ್ ಬಡ್ಡಿ ಮಾಡ್ತಾ ಇದ್ದಾರೆ, ದಂಧೆ ಮಾಡ್ತಾ ಅಪ್ರಚಾರ ಮಾಡಿದ್ರು, ಅದು ಕೂಡ ಅವ್ರಿಗೆ ಹಿನ್ನಡೆ ಆಯಿತು. ಈಗ ಒಂದು ಬುಡೆ ಎತ್ಕೊಂಡು ಬುಡೆ ಪುರಾಣ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸಾವಿರಾರು ಹೆಣ್ಣುಗಳು, ನೂರಾರು ಹೆಣ್ಣುಗಳು, ಅತ್ಯಾಚಾರ ಆಗಿರೋ ಹೆಣ್ಣುಗಳು, ಮರ್ಡರ್ ಮಾಡಿರೋ ಹೆಣ್ಣುಗಳು ನಾನೇ ಊತಿದ್ದೀನಿ ಅಂತೇಳಿ ಪಾಯಿಂಟ್ಗಳನ್ನ ಕೂಡ ಗುರ್ತು ಮಾಡಿಸ್ಕೊಂಡು ಎಲ್ಲ ಪಾಯಿಂಟ್ಗಳ ಉತ್ಕರಣ ಮಾಡಿದಾಗ ಏನೂ ಸಿಗೋದಿಲ್ಲ. ಒಂದರಲ್ಲಿ ಸಿಗುತ್ತೆ, ಅದು ಪುರುಷನ ಮೂಳೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಬುಡೆ ಸಿಕ್ಕಿಲ್ಲ ಅನ್ನೋ ವಿಚಾರಕ್ಕೆ ಅದೇ ಗಿರೀಶ್ ಮಠಣ್ಣವ್ರು ಹೇಳ್ತಾರೆ, ಕತ್ತೆ ಕಿರುಬ ಹಂದಿಗಳಿಗೆ ಕೊಳ್ತೋಗಿರ್ತಕ್ಕಂಥ ಹೆಣ ಬುಡೆಗಳಂದ್ರೆ ಇಷ್ಟ, ಅದನ್ನ ತಿಂದ್ಬಿಟ್ಟಿದ್ದಾವೆ. ಆವಾಗ ನಮ್ಮೊಳದಲ್ಲೂ ಕೂಡ ಉಳಿದ್ವಿ ಹಣ. ಯಾರು ಹಣ ಉಳಿದ್ರಿ ನಿಮ್ಮ ಹೇಳದಲ್ಲಿ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಅನಾಮಿಕ ವ್ಯಕ್ತಿ ಬುಡೆ ತಂದ, ಆ ಬುಡೆ ಎಲ್ಲಿಂದ ಬಂತಕ್ಕಂಥದ್ದು ಪ್ರಶ್ನೆ, ಅವ್ರ ಮೇಲೆ ಪ್ರಶ್ನೆ ಮಾಡಬೇಕಾಗುತ್ತೆ. ಈಗ ಹಂತವಾಗಿ ಅವ್ರು ಹೇಳ್ಕೊಂಬತ್ತಾ ಇರ್ತಾರೆ. ಈಗ ಅನನ್ಯ ಭಟ್ ಅಂತ ಬಂದರು. ಅನನ್ಯ ಭಟ್ ಅಂತಕ್ಕಂಥ ಯುವತಿ, ಆ ಮಹಿಳೆನೇ ಇಲ್ಲ ಅನ್ನೋದು ದಾಖಲೆಗಳಲ್ಲಿ ಅದು ಕೂಡ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಏನೋ ಒಂದು ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಜನರಲ್ಲಿ ದಂಗೆ ಮೂಡಿಸ್ತಾ ಇದ್ದಾರೆ. ಇಷ್ಟು ದಿವಸದಿಂದ ಧರ್ಮಸ್ಥಳ ಸಂಸ್ಥೆ ಆಗಿರಲಿ, ಅವ್ರ ಅಭಿಮಾನಿಗಳಾಗಿರಲಿ, ಮಂಜುನಾಥ ಸ್ವಾಮಿ ಭಕ್ತರಾಗಲಿ ಸುಮ್ಮನಿದ್ರು. ಇನ್ಮೇಲೆ ಸುಮ್ಮನಿರಲ್ಲ. ನಾಳೆ 19ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ, ಸಾಂಕೇತಿಕವಾಗಿ ಮನೆ ಕೊಡುವಂಥ ಕಾರ್ಯಕ್ರಮ. ಅದರ ನಂತರ ಧರ್ಮಸ್ಥಳ ಚಲೋ ಅಂತಕ್ಕಂಥ ಇಡೀ ರಾಜ್ಯದಿಂದ ಎಲ್ಲ ತಾಲೂಕು ಜಿಲ್ಲೆಗಳಿಂದ ಧರ್ಮಸ್ಥಳ ಭಕ್ತರು ಧರ್ಮಸ್ಥಳ ಚಲೋನ ಮಾಡ್ತಾ ಇದ್ದೀವಿ. ಈ ಅಪಪ್ರಚಾರ ನಿಲ್ಲಬೇಕು, ಈ ಪ್ರಕರಣಕ್ಕೆ ಒಂದು ಅಂತ್ಯ ಆಡಬೇಕು. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಕ್ಕಲಿನ ಕೂಗಾಗಿದೆ.